ಒಂದು ಕಡೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಂದಾದ ಮೇಲೊಂದು ಸೆಟ್ ಇರ್ತವೆ. ಅದರಲ್ಲೂ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲೇ ಇಂತಹ ಸಿನಿಮಾಗಳ ಸಂಖ್ಯೆ ಹೆಚ್ಚು ಎಂಬುದೇ ವಿಶೇಷ. ಮತ್ತೊಂದು ಕಡೆ ಕನ್ನಡ ನಟರಿಗೆ ಪರಭಾಷೆಯಿಂದ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇದೀಗ ತೆಲುಗಿನಲ್ಲಿ ಪುಷ್ಪ 2 ಥರದ ಹಿಟ್ ಸಿನಿಮಾ ಮಾಡಿರೋ ಮೈತ್ರಿ ಮೂವಿ ಮೇಕರ್ಸ್ ಇದೀಗ ಕನ್ನಡದ ಸ್ಟಾರ್ ಹೀರೋಗಳ ಮೇಲೆ ಕಣ್ಣಿಟ್ಟಿದೆ. ತೆಲುಗಿನಲ್ಲಿ ಶ್ರೀಮಂತುಡು, ರಂಗಸ್ಥಲಂ, ಗುಡ್ ಬ್ಯಾಡ್ ಅಗ್ಲಿ, ವೀರಸಿಂಹರೆಡ್ಡಿ, ಪುಷ್ಪ 2 ರೀತಿಯ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವ ಮೈತ್ರಿ ಮೂವಿ ಮೇಕರ್ ಸಂಸ್ಥೆಯು ಇದೀಗ ನಟ ರಾಮ್ ಪೋತಿನೇನಿ ನಾಯಕತ್ವದಲ್ಲಿ ಹೊಸ ಸಿನಿಮಾವೊಂದನ್ನು ಘೋಷಿಸಿದೆ. ಮಿಸ್ ಶೆಟ್ಟಿ ಮಿಸ್ಟರ್ ಪೊಲೀಸ್ ಶೆಟ್ಟಿ ಖ್ಯಾತಿಯ ಮಹೇಶ್ ಬಾಬು ಅವರ ನಿರ್ದೇಶನದಲ್ಲಿ ಮೂಡಿಬರ್ತಾ ಇರೋ ಈ ಸಿನಿಮಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರಗೆ ಸೂರ್ಯಕುಮಾರ್ ಎಂಬ ಪಾತ್ರವನ್ನು ನೀಡಲಾಗಿದೆ. ಮೇ 15ರಂದು ಈ ಚಿತ್ರ ಸೆಟ್ ಏರ್ತಾ ಇದೆ. ಈಗಾಗಲೇ ತೆಲುಗಿನಲ್ಲಿ ಅನೇಕ ಸಿನಿಮಾಗಳನ್ನ ಮಾಡಿ ಬಂದಿದ್ದಾರೆ. ಸದ್ಯ ತಮಿಳಿನಲ್ಲಿ ರಜನಿಕಾಂತ್ ನಟಿಸಿರುವ ಕೂಲಿ ಸಿನಿಮಾದಲ್ಲೂ ಉಪೇಂದ್ರ ಬಣ್ಣ ಹಚ್ಚಿದ್ದಾರೆ. ಈಗ ಪುಷ್ಪ 2 ನಿರ್ಮಾಪಕರಾದ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ನಿಂದ ಈ ಅವಕಾಶ ಒಪ್ಪಿಗೆ ದಕ್ಕಿದೆ. ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ನಲ್ಲಿ ರಾತ್ರಿ ಹೊತ್ತು ಓಡಾಡೋದಕ್ಕೆ ಗಂಡು ಮಕ್ಕಳೇ ಹೆದರ್ಕೊಳ್ತಾರೆ. ಇನ್ನು ಹೆಣ್ಮಕ್ಳಂತೂ ಅಪರಾತ್ರಿಯಲ್ಲಿ ಆ ಕಡೆ ತಲೆನೂ ಹಾಕಲ್ಲ. ಹಾಗಂತ ಮೆಜೆಸ್ಟಿಕ್ ಅಷ್ಟು ಭಯಾನಕ ಸ್ಥಳ ಅಂತಲ್ಲ, ಅದು ಮೊದಲಿನಿಂದಲೂ ಜನರ ಕಲ್ಪನೆಯಲ್ಲಿ ಭಯ ಪಡುವ ಜಾಗವಾಗಿದೆಯಷ್ಟೇ. ಇಂಥ ಮೆಜೆಸ್ಟಿಕ್ನಲ್ಲಿ ಅದು ವಿರಳ ಜನಸಂಖ್ಯೆ ಇರೋ ಮಧ್ಯರಾತ್ರಿಯಲ್ಲಿ ನಟ ದುನಿಯಾ ವಿಜಯ್ ಮಗಳು ಮೋನಿಶಾ ಒಬ್ಬರೇ ಅಲೆದಾಡಿದ್ದಾರೆ. ಮೋನಿಶಾ ಸ್ಟಾರ್ ನಟನ ಮಗಳು ಅಂತ ಅರಿಯದ ಜನರು ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಮೋನಿಶಾ ಮಧ್ಯರಾತ್ರಿ ಅಲೆದಾಡಿದ್ದು ತಮ್ಮ ನಟನೆಯ ಸಿಟಿ ಲೈಟ್ಸ್ ಸಿನಿಮಾಗಾಗಿ. ಅವರ ಅಲೆದಾಟವನ್ನು ತೆರೆಮರೆಯಲ್ಲೇ ಕೂತು ಸೆರೆ ಹಿಡಿದಿದೆ ಈ ಚಿತ್ರದ ಕ್ಯಾಮ್ರಾಮನ್ ಟೀಮ್. ನಟ ವಿಜಯ್ ತಮ್ಮ ಮಗಳೇ ಸಿಟಿ ಲೈಟ್ಸ್ ಸಿನಿಮಾ ಹೀರೋಯಿನ್ ಆಗಿದ್ರು ಕಥೆಗೆ ಬೇಕಾದಂತೆ ಮಗಳ ಹಿಂದೆ ನಿಂತು ನಡುರಾತ್ರಿಯಲ್ಲಿ ಇದರ ಶೂಟಿಂಗ್ ಮಾಡಿದ್ದಾರೆ. ಈ ಅದ್ಭುತ ಸನ್ನಿವೇಶಗಳ ಝಲಕನ್ನೇ ಅವರು ಮಗಳ ಹುಟ್ಟುಹಬ್ಬದ ದಿನ ರಿಲೀಸ್ ಮಾಡಿದ್ದು. ಈ ಟೀಸರ್ ಈ ಸಿನಿಮಾ ಎಷ್ಟು ನೈಜವಾಗಿ ಬರಲಿದೆ ಅನ್ನೋದನ್ನ ತೋರಿಸಿದ್ದು. ಇದರ ಬಹುತೇಕ ಸೀನ್ಗಳು ರಾತ್ರಿಯದ್ದೇ ಆಗಿವೆ. ಈ ಸಿನಿಮಾದ ಹೆಚ್ಚಿನ ದೃಶ್ಯಗಳನ್ನ ಹೀಗೆಯೇ ನೈಜವಾಗಿ ಸೆರೆ ಹಿಡಿಯಲಾಗ್ತಾ ಇದೆ ಅಂತ ದುನಿಯಾ ವಿಜಯ್ ಹೇಳಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮ್ಯಾಜಿಕಲ್ ಕಂಪೋಸರ್ ಅಂತಲೇ ಫೇಮಸ್ ಆದವರು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ. ನಿನ್ನೆ ಅವರಿಗೆ 45ನೇ ವರ್ಷದ ಹುಟ್ಟುಹಬ್ಬ. ವಿಶೇಷ ಅಂದರೆ ಅವರ ಹುಟ್ಟುಹಬ್ಬವನ್ನು ನಾಗವರದಲ್ಲಿರುವ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಆಚರಣೆ ಮಾಡಲಾಗಿದೆ. ಪತ್ನಿ ಮತ್ತು ಮಗಳ ಜೊತೆಗೆ ಶಿವರಾಜ್ ಕುಮಾರ್ ಮನೆಗೆ ಹೋಗಿದ್ದ ಅರ್ಜುನ್ ಜನ್ಯ ಅಲ್ಲಿಯೇ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ದಂಪತಿಯು ಅರ್ಜುನ್ ಜನ್ಯಗೆ ಶುಭ ಹಾರೈಸಿದ್ದಾರೆ. ಅಂದಹಾಗೆ ಶಿವರಾಜ್ ಕುಮಾರ್ ಅವರ ಹೋಮ್ ಬ್ಯಾನರ್ ಗೀತಾ ಪಿಕ್ಚರ್ಸ್ನಲ್ಲಿ ಮೂಡಿ ಬಂದ ಮೊದಲ ಸಿನಿಮಾ ವೇದಾಗೆ ಅರ್ಜುನ್ ಜನ್ಯ ಸಂಗೀತವನ್ನು ನೀಡಿದ್ರು. ಅದಕ್ಕೂ ಮುನ್ನ ಭಜರಂಗಿ ಜೊತೆ ಶಿವರಾಜ್ ಕುಮಾರ್ ಜರ್ನಿ ಆರಂಭಿಸಿದ್ರು ಅರ್ಜುನ್ ಜನ್ಯ. ಭಜರಂಗಿ ಸಿನಿಮಾ ಹಿಟ್ ಆಗೋದ್ರಲ್ಲಿ ಅರ್ಜುನ್ ಜನ್ಯ ಕೊಡುಗೆಯೂ ಇತ್ತು. 14 ವರ್ಷಗಳಿಂದ ಶಿವರಾಜ್ ಕುಮಾರ್ ಮತ್ತು ಅರ್ಜುನ್ ಜನ್ಯ ಜರ್ನಿ ಜೊತೆಯಾಗಿ ಸಾಗಿದೆ. 45 ವರ್ಷದ ಅರ್ಜುನ್ ಜನ್ಯ ಅವರ ವೃತ್ತಿ ಬದುಕಿಗೆ ಈಗ 19 ವರ್ಷ ತುಂಬಿದೆ. 2006ರಲ್ಲಿ ಅವರು ಆಟೋಗ್ರಾಫ್ ಪ್ಲೇ ಸಿನಿಮಾದ ಮೂಲಕ ಅವರ ಸಂಗೀತ ನಿರ್ದೇಶಕರಾದರು. ನಟಿ ರಚಿತಾ ರಾಮ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ 12 ವರ್ಷಗಳೇ ಕಳೆದಿವೆ. ಈ ಅವಧಿಯಲ್ಲಿ ಹಲವು ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಅವರು ನೀಡಿದ್ದಾರೆ. ಸಿನಿಮಾ ರಂಗದ ಜರ್ನಿಗೆ ಎಲ್ಲರೂ ಶುಭ ಕೋರುತ್ತಿದ್ದಾರೆ. ಹೀಗಿರುವಾಗಲೇ ರಚಿತಾ ರಾಮ್ಗೆ ದರ್ಶನ್ ಕಡೆಯಿಂದಲೂ ವಿಶೇಷ ವಿಶ್ ಸಿಕ್ಕಿದೆ. ಈ ಸಂದರ್ಭದ ಪ್ರೋಮೋನ ಜಿ ಕನ್ನಡ ವಾಹಿನಿ ಹಂಚಿಕೊಂಡಿದೆ. ರಚಿತಾ ರಾಮ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಬುಲ್ಬುಲ್ ಸಿನಿಮಾ ಮೂಲಕ. ದರ್ಶನ್ ನಟನೆಯ ಈ ಚಿತ್ರ ಎಲ್ಲರ ಗಮನ ಸೆಳೆಯಿತು. ಈ ಸಿನಿಮಾ ಮೂಲಕ ರಚಿತಾ ರಾಮ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡರು. ಅವರಿಗೆ ಡಿಂಪಲ್ ಕ್ವೀನ್ ಹೆಸರಿನ ಟೈಟಲ್ ಕೂಡ ಈ ಚಿತ್ರದಿಂದ ಸಿಕ್ಕಿತು. ರಚಿತಾ ಅವರು ದರ್ಶನ್ನ ಆರಾಧಿಸುತ್ತಾರೆ. ಮೊದಲ ಚಿತ್ರಕ್ಕೆ ಅವಕಾಶ ಕೊಟ್ಟವರು ಎನ್ನುವ ಕಾರಣಕ್ಕೆ ಅವರ ಮೇಲೆ ವಿಶೇಷ ಪ್ರೀತಿ ಇದೆ. ರಚಿತಾ ರಾಮ್ ಅವರು ಸದ್ಯ ಭರ್ಜರಿ ಬ್ಯಾಚುಲರ್ ಸೀಸನ್ 2 ವೇದಿಕೆ ಮೇಲೆ ಜಡ್ಜ್ ಸ್ಥಾನದಲ್ಲಿದ್ದಾರೆ. ಅವರು ಚಿತ್ರರಂಗದಲ್ಲಿ 12 ವರ್ಷ ಕಳೆದ ಸಂಭ್ರಮವನ್ನು ಆಚರಿಸಲಾಯಿತು. ಇದು ಆರ್ಡಿನರಿ ಸುಳಿಯಲ್ಲ ಅಂತ ರಚಿತಾ ಡಿಂಪಲ್ ನಾಜ್ ರವಿಚಂದ್ರನ್ ಹೊಗಳಿದ್ರು. ಆ ಬಳಿಕ ಅವರಿಗೆ ಸಿಕ್ಕಿತು ಸರ್ಪ್ರೈಸ್. ದರ್ಶನ್ ಅವರು ರಚಿತಾಗೆ ಕಳಿಸಿದ ಧ್ವನಿ ಸಂದೇಶವನ್ನ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಪ್ರಸಾರ ಮಾಡಲಾಯಿತು. ನಮ್ಮ ಬುಲ್ಬುಲ್ ಎಲ್ಲರನ್ನ ಹೀಗೆ ರಂಜಿಸ್ತಾ ಇರಲಿ ಅಂತ ದರ್ಶನ್ ಅವರು ಹಾರೈಸಿದ್ದಾರೆ. ಈ ಸಂದೇಶ ಕೇಳಿ ರಚಿತಾ ರಾಮ್ ಅವರು ಸಖತ್ ಖುಷಿ ಪಟ್ಟಿದ್ದಾರೆ. ನಟಿ ಸಪ್ತಮಿ ಗೌಡ ಅವರು ಕಾಂತಾರ ಬಳಿಕ ದೊಡ್ಡ ಮಟ್ಟದ ಹಿಟ್ ಪಡೆದರು. ಆದರೆ ಆ ಬಳಿಕ ಅವರು ಬಂದ ಆಫರ್ಗಳೆಲ್ಲವನ್ನ ಒಪ್ಪಿಲ್ಲ. ಬದಲಿಗೆ ತಾಳ್ಮೆ ತೆಗೆದುಕೊಂಡು ತಮಗೆ ಸರಿ ಹೊಂದುವ ಪಾತ್ರಗಳನ್ನು ಆಯ್ಕೆ ಮಾಡಿಕೊಂಡು ನಟಿಸಲಾರಂಭಿಸಿದ್ರು. ಅವರು ಅಭಿನಯಿಸಿದ್ದು ಕಡಿಮೆ ಸಿನಿಮಾಗಳಾದರೂ ಭಿನ್ನ ಪಾತ್ರಗಳನ್ನು ಮಾಡಿದ್ದಾರೆ. ಈಗ ಅವರು ತೆಲುಗಿಗೆ ಹಾರೋದಕ್ಕೆ ರೆಡಿಯಾಗಿದ್ದಾರೆ. ಈ ಸಿನಿಮಾದ ಪಾತ್ರವರ್ಗ ಪರಿಚಯಿಸೋ ಟೀಸರ್ ಕೂಡ ಗಮನ ಸೆಳೆದಿದೆ. ರಶ್ಮಿಕಾ ಮಂದಣ್ಣ ಹೀರೋ ಜೊತೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ಈ ಮೊದಲು ಟಾಲಿವುಡ್ ಹೀರೋ ನಿತಿನ್ ಜೊತೆ ಭೀಷ್ಮ
ಹೆಸರಿನ ಸಿನಿಮಾ ಘೋಷಣೆ ಮಾಡಿದ್ರು. ಈ ಚಿತ್ರ ಹಿಟ್ ಆಗಿತ್ತು. ಕಾಮಿಡಿ ಶೈಲಿಯಲ್ಲಿ ಸಿನಿಮಾ ಮೂಡಿ ಬಂದಿತ್ತು. ಈಗ ನಿತಿನ್ ಅವರು ತಮ್ಮುಡು ಹೆಸರಿನ ಸಿನಿಮಾ ಮಾಡ್ತಿದ್ದಾರೆ. ಈ ಚಿತ್ರಕ್ಕೆ ಸಪ್ತಮಿ ನಾಯಕಿ ಅನ್ನೋದು ವಿಶೇಷ. ಈ ಚಿತ್ರವನ್ನ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅಡಿಯಲ್ಲಿ ದಿಲ್ ರಾಜು ಅವರು ನಿರ್ಮಾಣ ಮಾಡ್ತಿದ್ದಾರೆ. ವೇಣು ಶ್ರೀರಾಮ್ ನಿರ್ದೇಶನ ಮಾಡ್ತಿದ್ದಾರೆ. ಮೂಡ್ ಆಫ್ ತಮ್ಮುಡು ಹೆಸರಿನ ವಿಡಿಯೋ ರಿಲೀಸ್ ಆಗಿದ್ದು ವಿವಿಧ ಪಾತ್ರಗಳ ಪರಿಚಯವಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.